ಬಿಜೆಪಿಗೆ ಮತ ಹಾಕಿದ್ರೆ ನಿಮ್ಗೆ ಉಳಿಗಾಲವಿಲ್ಲ, ದೇಶ ಬಿಟ್ಟು ಹೋಗಬೇಕಾಗುತ್ತೆ, ಹೀಗಂತ ಎದುರಿಸ್ತಾ ಇದೆಯಂತೆ ಕಾಂಗ್ರೆಸ್. ಬಿಜೆಪಿಗೆ ಮತ ಹಾಕಿದ್ರೆ ನಿಮ್ಗೆ ಉಳಿಗಾಲವಿಲ್ಲ, ದೇಶ ಬಿಟ್ಟು ಹೋಗಬೇಕಾಗತ್ತೆ, ಹೀಗಂತ ಮುಸ್ಲಿಮರನ್ನ ಕಾಂಗ್ರೆಸ್ ಹೆದರಿಸ್ತಿದೆ ಅಂತ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಆರೋಪವನ್ನ ಮಾಡಿದ್ದಾರೆ. ಪಾಕಿಸ್ತಾನ ಉಗ್ರರ ನೆಲ, ಅದನ್ನ ಅವರು ಖಾಲಿ ಮಾಡಿಸ್ಲಿ, ನಾವೆಲ್ಲ ಅಣ್ಣ ತಮ್ಮಂದಿರಿದ್ದರಂತೆ, ಪಾಕಿಸ್ತಾನದಲ್ಲಿ ಉಗ್ರರಿಗೆ ನೆಲೆ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಪಾಕ್ ವಿರುದ್ಧ ಮಾತನಾಡ್ತೀವಿ ಅಷ್ಟೇ, ನಾವು ಮುಸ್ಲಿಮರು ಸಹೋದರರಿದ್ದಂತೆ, ಹೀಗಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಗಣ್ಣ ಕರಡಿ ಆರೋಪವನ್ನು ಮಾಡಿದ್ದಾರೆ. ನಾವು ಹಿಂದೂಗಳ ಬಗ್ಗೆ ನಾವು ಇವತ್ತು ಯಾವುದೇ ಕೋಮುವಾದವನ್ನ ಬಿಜೆಪಿ ಕೋಮುವಾದ ಪಕ್ಷ ಅಂತ ಅವ್ರು ಪಟ್ಟ ಕಟ್ತಾರೆ. ನಾವು ಅವ್ರನ್ನ ಕೇಳೋದೇನಂದ್ರೆ ಕಾಂಗ್ರೆಸ್ನವ್ರನ್ನ, ಈಗ MB ಪಾಟೀಲ್ರು ನಿನ್ನೆ ಒಂದು ಪತ್ರ ಬರೆದಿದ್ದಾರೆ, ಯಾರಿಗೆ? ಸೋನಿಯಾ ಗಾಂಧಿ ಅವರಿಗೆ. ಈ ಲಿಂಗಾಯತರ ಮತಗಳನ್ನ ಹೊಡಿದಿದ್ರೆ, ಲಿಂಗಾಯತ ಧರ್ಮವನ್ನು ಹೊಡಿದಿದ್ರೆ ನಮ್ಗೆ ಅಸೆಂಬ್ಲಿಯಲ್ಲಿ ಎಫೆಕ್ಟ್ ಆಗುತ್ತಂತಾನೆ ಪತ್ರ ಬರೆದಿದ್ದಾರೆ. ಆ ಪತ್ರ ಇವತ್ತು ನಿನ್ನೆ ಬಿಡುಗಡೆ ಆಗಿದೆ. ಈಗ ಯಾರು ಕೋಮುವಾದಿಗಳಂತ ಸ್ಪಷ್ಟಪಡಿಸಲಿ. ಅವರು ಸುಮ್ಮನೆ ಮುಸಲ್ಮಾನರನ್ನ ಹೈಡ್ ಮಾಡ್ತಾರ, ಮುಚ್ಚಿಡ್ತಾರ. ಮುಸಲ್ಮಾನರಿಗೆ ಏನ್ ಭಯ ಅಂದ್ರೆ ಅವ್ರನ್ನ ಯಾವ ತರ ಬೆದರಿಸ್ತಾರಂದ್ರೆ, ನೀವು ಏನಾದ್ರು ಬಿಜೆಪಿ ವೋಟ್ ಮಾಡಿದ್ರೆ ನಿಮಗೆ ಉಳಿಗಾಲಿಲ್ಲ, ನೀವು ಈ ದೇಶನ ಬಿಟ್ಟು ಹೋಗ್ಬೇಕು, ಅದು ಆಗ್ತಕ್ಕಂಥ ಮಾತ. ಅವರು ನಮ್ಮ ಕುಟುಂಬದವರು, ನಮ್ಮ ಸಹೋದರರವರು, ಅವ್ರು ನಾವು ಇಲ್ಲೇ ಇದ್ದು ನಾವು ಬದುಕು ಮಾಡ್ಬೇಕಾಗಿದೆ. ಬಟ್ ಅವರು ಈ ತರ ಅದನ್ನ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಹೊರತು ಆಕ್ಚುಲಿ ಮುಸಲ್ಮಾನರನ್ನ ಅಭಿವೃದ್ಧಿಯ ಮುಸಲ್ಮಾನರ ಏಳಿಗೆಯನ್ನ ಅವರು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಮುಸಲ್ಮಾನರು, ಅವ್ರ ಪರವಾಗೇ ಇದ್ದಾರೆ, ಈಗೂ ಅವ್ರ ಪರವಾಗಿ ಇದ್ದಾರೆ ಅಂತ ಇಟ್ಕೊಂಡು, ಆದ್ರೆ ಅವ್ರದ್ದು ಅಭಿವೃದ್ಧಿ ಏನಾಗಿದೆ ಅನ್ನೋದು ಗಮನಿಸ್ಬೇಕು. ಪಾಕಿಸ್ತಾನದಲ್ಲಿ ಅದು ಒಂದು ಉಗ್ರರ ನೆಲೆ ಆಗಿದೆ. ಪಾಕಿಸ್ತಾನದ ಜನರಿಗೆ, ಪಾಕಿಸ್ತಾನದ ಆಡಳಿತಕ್ಕೆ ನಮ್ದು ವಿರೋಧಿಲ್ಲ, ಅಲ್ಲೇ ಉಗ್ರರು ನೆಲೆಗಟ್ಟಿದೆ, ಅವರಿಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಪಾಕಿಸ್ತಾನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ. ಮುಖಣ್ಣ, ನಾವು ಮುಸ್ಲಿಮರು ಸಹೋದರಿದ್ದಂತೆ, ನಾವು ಕೋಮುವಾದಿಗಳಲ್ಲ ಅಂತ ಸಂಗಣ್ಣ ಕರಡಿ ಹೇಳ್ತಾ ಇದ್ದಾರೆ. ಹಿಂದುವನ್ನೇ ಪ್ರತಿಪಾದಿಸುವಂತಹ ಬಿಜೆಪಿ ಇದನ್ನ ಒಪ್ಪುತ್ತಾ? ಮತ್ತು ಕಾಂಗ್ರೆಸ್ ಈ ಕಾಂಗ್ರೆಸ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ? ಹೌದು ದಿವ್ಯಜ್ಯೋತಿ, ಏನಂದ್ರೆ ನಿನ್ನೆ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಶಾಸಕ ಇಕ್ಬಾಲ್ ಅಂತವ್ರು ಎಂದ್ರು ಪಾಕಿಸ್ತಾನ ಬಿಜೆಪಿ ಅವರು ಮತ ಕೇಳ್ತಾರ ಅನ್ನೋ ವಿಚಾರಕ್ಕಾಗಿ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಮಾತಾಡಿದ್ರು ಅಂತ ಹೇಳ್ಬೋದು. ಏನಂದ್ರೆ ಮುಸ್ಲಿಂ ಅವರು ಅಂದ್ರೆ ಮುಸ್ಲಿಂ ಅವರಿಗೆ ಹೆಸರು ಹೇಳಿಕೊಂಡು ಕಾಂಗ್ರೆಸ್ನವ್ರು ವೋಟ್ ಮಾಡ್ಕೊಂತ ಇದಾರೆ. ಈ ಕಾರಣಕ್ಕಾಗಿ ಜಾತಿ ನಡುವೆ ಜಗಳ ಆಗ್ತಾ ಇದಾರೆ. ನಾವು ಮುಸ್ಲಿಮರ ಜೊತೆಗೆ ಏನಪ್ಪಾ ಅಂದ್ರೆ ಸ್ನೇಹ ಸೌಹಾರ್ದದಿಂದ ನಾವು ಅದೀವಿ ಬಿಜೆಪಿಯವರು. ಆದ್ರೆ ಇವ್ರು ಕಾಂಗ್ರೆಸ್ನವರು ಓಟಿಗಾಗಿ ಮಾತ್ರ ಮುಸ್ಲಿಂ ಅವರು ಬಳಸ್ಕೊಳ್ತಾ ಇದಾರೆ. ಈಗ ಅದಕ್ಕಾಗಿ ಅಂದ್ರೆ ವಿಧಾನಸಭಾ ಚುನಾವಣೆ ನಡೆದಂತೆ ವೇಳೆಯಲ್ಲಿ ಈಗಾಗಲೇ ಅಂದ್ರೆ ಜಾತಿ ಲಿಂಗಾಯತ ವೀರಶೈವ ಸಮಾಜನ ಹೊಡೆಯುವ ಕೆಲಸ ಮಾಡಿದ್ರು. ದಾಖಲೆ ಸ್ಥಾನಪಂದ ಸಿಕ್ಕಿದೆ, ಎಲ್ಲ ಕಡೆ ವೈರಲ್ ಆಗಿದೆ. ಈ ಕಾರಣದಿಂದ ನೋಡಬಹುದು ಮುಸ್ಲಿಮರು ಯಾರು, ಕೋಮುವಾದಿಗಳು ಯಾರು, ಮುಸ್ಲಿಂ ಪರ ಓಟ ಹಾಕ್ಸೋಣಕ್ಕಾಗಿ ಈ ರೀತಿ ಕಾಂಗ್ರೆಸ್ನವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏನು ಕಾಂಗ್ರೆಸ್ ವಿರುದ್ಧ ಟಾಂಗ್ ಕೊಟ್ರ ಅಂತ ಹೇಳ್ಬೋದು. ಕರಡಿ ಸಂಘ ಒಟ್ಟಾರೆ ಹೇಳ್ಬೇಕಂದ್ರು ಜಾತಿ ನೋಡಿ ಜಗಳ ಹಚ್ಚಿ ಮತ್ತು ಜಾತಿ ನೋಡಿ ಏನು ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಹರಿಯಾಯಿದ್ದಾರೆ ಅಂತ ಹೇಳ್ಬೋದು ಸಂಗಣ್ಣ ಕರಡಿ ಜೊತೆ. ಥ್ಯಾಂಕ್ ಯು ಮುಖಣ್ಣ, ನಿಮ್ಮೆಲ್ಲ ಮಾಹಿತಿಗೆ.